ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಹೇಳಿದೆ ಅಲ್ವಾ ನಿಮಗೆ ನಿನ್ನೆ ನಾನು ಇಯರಿಂಗ್ಸ್ದು ಡಿಸೈನ್ಸ್ಗಳನ್ನ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಅಂತ. ನೋಡಿ, ಈ ಲಾಗಲ್ಲಿ ನಿಮಗೆ 1 ಗ್ರಾಮಿಂದನೇ ಹಿಡಿದು ಒಂದು 10-12 ಗ್ರಾಮ್ವರೆಗೂ ಕೂಡ ಇಯರಿಂಗ್ಸ್ ಡಿಸೈನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ತೋರಿಸ್ತಾ ಇರೋದೆಲ್ಲ ನಿಮಗೆ ಇವಾಗ ತೋರಿಸ್ತಾ ಇರೋದು ನಾನು 1.5 ಗ್ರಾಮು 1 ಗ್ರಾಮಲ್ಲಿ ಮಾಡಿರೋಂಥ ಡಿಸೈನು. ನಾನು ಚಿಕ್ಕವಳಿದ್ದಾಗಲಿಂದನೂ ಕೂಡ ಇದೇ ಶಾಪಲ್ಲಿ ನಾನು ತಗೋತಾ ಇರೋದು. ಅಂದರೆ ನಮ್ಮಮ್ಮ, ನಾನು ಮದುವೆ ಆಗಿರೋದು ಕೂಡ ಮೈಸೂರಿಗೇ, ಹಾಗೆ ನಾನು ಹುಟ್ಟಿರೋದು ಕೂಡ ಮೈಸೂರಲ್ಲೇ. ಅದರಿಂದ ಇದೇ ಶಾಪಲ್ಲೇ ಯಾವಾಗಲೂ ಒಡವೆ ತೊಗೊಂಡಿರೋದ್ರಿಂದ ನಾನು ಸುಮ್ಮನೆ ಏನೇನೋ ಈ ವಿಡಿಯೋ ಮಾಡಿ ಅಂತೂ ಆಗ್ತಾಯಿಲ್ಲ. ಏನಕ್ಕೆಂದರೆ ಒಬ್ಬರು ಮೆಸೇಜ್ ಹಾಕಿದ್ರು, ಸುಳ್ಳನ್ನ ಕಮ್ಮಿ ಹೇಳಿ ಮೇಡಮ್ ಅಂತ. ಹಾಗೆ ಅಲ್ಲಿ ಶಾಪಲ್ಲಿ ಆ ಥರ ಎಲ್ಲ ಅಷ್ಟು ಕಮ್ಮಿಗೆ ಸಿಗುತ್ತಾ ಅಂತ. ನೀವು ಹೋಗಿ ಅಲ್ಲಿ ಹೋಗ್ಬಿಟ್ಟು ಆ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಲ್ ಕೂಡ ಮಾಡ್ಕೊಂಡು ಹೋಗಿ, ನಿಮಗೆ ಅಡ್ರೆಸ್ ಗೊತ್ತಿಲ್ಲ ಅಂದರೆ. ಅಥವಾ ನೀವು ಹೋಗಿದ್ರೆ ಆ ಶಾಪ್ಗೆ, ನೀವು ಅಲ್ಲಿಂದ ನನ್ನ ನಂಬರಿಗೆ ಅವ್ರ ಹತ್ರ ನನ್ನ ನಂಬರ್ ಇದೆ, ಫೋನ್ ಮಾಡಿಸಿ. ಹಂಗೂ ಕೂಡ ಅವರು ನಾನು ಹೇಳ್ತಾರೆ ಸುಳ್ಳು ನಿಜನಾ ಅಂತ ಆವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಯಾವುದೇ ರೀತಿಯಾದ ಸುಳ್ಳು ಹೇಳ್ತಾಯಿಲ್ಲ. ಹಾಗೆ ಇಲ್ಲಿ ನೋಡಿ, ಅಲ್ಲಿ ಗ್ರಾಮು ಅಲ್ಲೇ ಮೆನ್ಷನ್ ಆಗಿದೆ ಅಲ್ವಾ, ನಿಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅದೆಷ್ಟು ಗ್ರಾಮ್ ಇದೆ ಅಂತ. ಹಾಗೆ ಇದು ಅಂಗಡಿಯವರೆಲ್ಲ ಸುಮ್ಮನೆ ಆ ಥರ ಟ್ಯಾಗ್ ಎಲ್ಲ ಹಾಕೋದಕ್ಕಾಗೋದೇ ಇಲ್ಲ, ಎಲ್ರಿಗೂ ಕೂಡ ಗೊತ್ತು. ನಾನು ಯಾವುದೇ ರೀತಿಯಾದ ಸುಳ್ಳು ಹೇಳ್ಕೊಂಡು ಯೂಟ್ಯೂಬು ಗ್ರೋತ್ ಮಾಡ್ಕೊಳ್ಬೇಕು ಅಂತ ಅನ್ನೋದಿದ್ದಿದ್ರೆ ನಾವು ಮುಂದೆ ಅಂದರೆ ಫ್ಯೂಚರಲ್ಲಿ ನಿಜವಾಗ್ಲೂ ಯೂಟ್ಯೂಬಲ್ಲಿ ಬೆಳೆಯೋದಕ್ಕಾಗೋದಿಲ್ಲ. ಅದರಿಂದ ನಾನು ಯಾವುದೇ ಒಂದು ವೀಡಿಯೋ ಮಾಡಲಿ ಅದರಲ್ಲೇನಾದರೂ ಸತ್ಯ ಇರಬೇಕು. ಅಂದರೆ ಸುಮ್ಮನೆ ಏನೋ ಒಂದು ಹೇಳೋದಕ್ಕೆ ಹೋಗೋದಿಲ್ಲ ಮೇಡಮ್. ನಿಮ್ಗೇನಾದರೂ ಹಂಗೆ ಅನಿಸಿದರೆ ನೀವು ಒಂದ್ಸಲಿ ಶಾಪಿಗೆ ಹೋಗಿ, ನನಗೆ ಬೇಕಾದ್ರೆ ನನ್ನ ನಂಬರ್ ಬೇಕಾದ್ರೆ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ಕೊಡ್ತೀನಿ. ನಿಮ್ಗೆ ಯಾವ ಗ್ರಾಮಲ್ಲಿ ಯಾವ ಥರ ಬೇಕು ಹೇಳಿ. ಹಾಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದು ಗ್ರಾಮಲ್ಲಿ ಎಷ್ಟಿರುತ್ತೋ ಅಷ್ಟೇ ಮಾತ್ರ ಮಾಡೋಕ್ಕಾಗೋದು. ನೀವು 5 ಗ್ರಾಮು ಇರೋಂಥ ನೆಕ್ಲೆಸ್ನ 1 ಗ್ರಾಮಲ್ಲಿ ಮಾಡಿಕೊಡಿ ಅಂದರೆ ನಿಜವಾಗ್ಲೂ ಮಾಡ್ಕೊಡೋಕ್ಕಾಗೋದಿಲ್ಲ. ಅದನ್ನು ಕೂಡ ನೀವು ತಿಳ್ಕೊಳ್ಳಿ. ನಿಮಗೆ ಯಾವ ರೀತಿ ನಿಮಗೆ ಹೆಲ್ಪ್ ಬೇಕು ಕೇಳಿ, ನಾನು ಮಾಡಿಕೊಡ್ತೀನಿ ಅಂಥೇಳಿ ಇವತ್ತು ಲಾಗಲ್ಲಿ ಹೇಳ್ತಾ ಇದ್ದೀನಿ. ಏಕೆಂದರೆ ಅದು ಮೆಸೇಜ್ ನೋಡಿ ನಂಗೊಂದು ಸ್ವಲ್ಪ ಬೇಜಾರು ಅನಿಸ್ತು, ಅದಕ್ಕೋಸ್ಕರ ಈ ಲಾಗಲ್ಲಿ ಶೇರ್ ಮಾಡಿಕೊಂಡೆ. ಹಾಗೆ ನೋಡಿ, ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಅಲ್ಲಲ್ಲೇ ಅದ್ರದ್ದು ಗ್ರಾಮ್ ಎಷ್ಟಿದೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಅಥವಾ ನಿಮ್ಗೆ ಇದರಲ್ಲಿ ತುಂಬ ಒಂದು 4-5 ಗ್ರಾಮ್ದು ಇಷ್ಟ ಆಗಿ ಸೇಮ್ ಡಿಸೈನ್ನ ನೀವು 1 ಗ್ರಾಮು ಅಥವಾ 2 ಗ್ರಾಮಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಅವ್ರು ಮಾಡಿಕೊಡ್ತಾರೆ. ಅಷ್ಟು ಅವರು ಪೇಷನ್ಸಿಂದನೇ ಉತ್ತರ ಕೊಡ್ತಾರೆ. ಈಗ ಅವರು ಹೋಗಿದ್ದು ಯಾರೋ ಇಬ್ಬರು ಬಂದಿದ್ದರು. ಬಟ್ ಆ ಟೈಮಲ್ಲಿ ನಾನು ಬ್ಯುಸಿ ಇದ್ದೆ ಅಂತ ಅವ್ರು ಹೇಳಿದ್ರು. ಏನಕ್ಕಂದರೆ ಅವರು ಅಣ್ಣ ತಮ್ಮದಿರಿಬ್ಬರು ಕೂಡ ಒಂದೇ ಅಂಗಡಿನ ಮಾಡ್ಕೊಂಡಿರೋದ್ರಿಂದ ಅವ್ರ ತಮ್ಮ ಒಂದು ಸ್ವಲ್ಪ ಊರಿಗೆ ಹೋಗಿದ್ದಾರಂತೆ. ಅದಕ್ಕೋಸ್ಕರ ಅವರು ಅಣ್ಣ ಒಬ್ಬರೇ ಇರೋದ್ರಿಂದ ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಮೇಡಮ್ ಅಂತ ನನ್ನ ಹತ್ರ ಹೇಳಿದ್ದಾರೆ ಅವರು. ಅದರಿಂದ ಅವ್ರೇನಾದ್ರು ನಿಮಗೆ ರೆಸ್ಪಾನ್ಸ್ ಮಾಡಿಲ್ವೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಏನಾದರೂ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಏನೇನೋ ಮೆಸೇಜ್ ಹಾಕೋದ್ರಿಂದ ನಿಮಗೇನೂ ಇಲ್ಲ, ನಮಗೂ ಕೂಡ ಏನೂ ಆಗೋದಿಲ್ಲ ಅಂಥೇಳಿ ನಾನು ಇವತ್ತು ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ವ್ಯೂವರ್ಸು ನನಗೆ ಅಂತಲೇ ಇದ್ದಾರೆ. ನಾನು ಆಲ್ರೆಡಿ ಅವ್ರಿಗೆ ಹೇಳಿದೆ ಇಯರಿಂಗ್ಸ್ದು ಡಿಸೈನ್ಸ್ನ ಶೇರ್ ಮಾಡ್ತೀನಿ ಅಂತ. ನೋಡಿ, ಈ ರೀತಿ ಇಯರಿಂಗ್ಸ್ನು ಶೇರ್ ಮಾಡಿದ್ದೀನಿ. ಕಮ್ಮಿ ಗ್ರಾಮಿಂದ ಹಿಡಿದು ಜಾಸ್ತಿ ಗ್ರಾಮ್ವರೆಗೂ ಕೂಡ ಇದೆ. ಹಾಗೆ ಒಂದೊಂದೇ ಕ್ಲಿಪ್ಪಿಂಗ್ಸ್ ಬೇಕು ಅಂದರೂ ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ 1/2 ಗ್ರಾಮಿಂದನೂ ಕೂಡ ಅವ್ರ ಹತ್ರ ಇಯರಿಂಗ್ಸು ತುಂಬ ಒಳ್ಳೊಳ್ಳೆ ಡಿಸೈನಲ್ಲಿದೆ. ನಾನು ಕೆಲವೊಬ್ಬರಿಗೆ ಗಿಫ್ಟ್ ಕೊಡಬೇಕು ಅಂದಾಗಲೆಲ್ಲ 1 ಗ್ರಾಮು 2 ಗ್ರಾಮಲ್ಲೆಲ್ಲ ಪುಟ್ಟ ಓಲೆಗಳನ್ನ ತೊಗೊಂಡೋಗಿ ನನಗೆ ಗಿಫ್ಟ್ ಕೂಡ ಕೊಟ್ಟಿದ್ದೀನಿ. ಹಾಗೆ ದೊಡ್ಡದಲ್ಲಿ ಅಂದರೆ ಒಂದು 5-4 ಗ್ರಾಮಲ್ಲಿ ಬೇಕಾದ್ರಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಡಿಸೈನ್ ಇದೆ. ಹಾಗೆ ಅವ್ರ ಹತ್ರ ಚಿನ್ನನೂ ಕೂಡ ಅಷ್ಟೇ ಒಳ್ಳೆ ಗ್ಯಾರಂಟಿ ಇರುತ್ತೆ, ಯಾವುದೇ ರೀತಿಯಾದ ಮೋಸ ಅಂತೂ ಇಲ್ಲ. ಹಾಗೆ ನಮಗೆ ಒಂದು ಸ್ವಲ್ಪ ಅವ್ರು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂದರೆ, ಈಗ 1 ಗ್ರಾಮು ತೊಗೊಳೋರ್ಗೊಂಥರ, ಆಮೇಲೆ 5 ಗ್ರಾಮ್ ತೊಗೊಳೋರ್ಗೊಂಥರ ಆ ಥರ ಟ್ರೀಟ್ ಮಾಡೋದಿಲ್ಲ. ಎಲ್ಲರಿಗೂ ಒಂದೇ ಥರನೇ ನೋಡ್ತಾರೆ. ಹಾಗೆ ನಾವು ಅವ್ರ ಹತ್ರ ಚಿನ್ನ ತೊಗೊಂಡ್ರೆ ನಿಜವಾಗ್ಲೂ ನಮಗೆ ಸಣ್ಣ ಪುಟ್ಟ ಅಂದರೆ ದೊಡ್ಡದು ಸೇರದೇ ಇದ್ದರೂ ಚಿಕ್ಕದಾದರೂ ನಮಗೆ ಚಿನ್ನ ಸೇರ್ತಾ ಇರತ್ತೆ. ಅಷ್ಟು ನನಗೆ ಒಳ್ಳೆಯದಾಗಿದೆ ಅಂಥೇಳಿ ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಒಳ್ಳೊಳ್ಳೆ ಡಿಸೈನ್ ಇದೆ. ನೀವು ಈ ಡಿಸೈನೇ ಬೇಕು ಅಂತಂದರೆ ನೀವು ಒಂದು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ಳಿ, ಅಥವಾ ಅಂಗಡಿದು ಕಾಂಟ್ಯಾಕ್ಟ್ ನಂಬರ್ ನಾನು ಶೇರ್ ಮಾಡಿದ್ದೀನಲ್ವ, ನೀವು ವಾಟ್ಸಪ್ ಆದರೂ ಮಾಡಿಸ್ಕೊಳ್ಳಿ. ಅಂದರೆ ಸದ್ಯಕ್ಕೆ ಅವರು ಒಂದು ವೀಕ್ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಿಮಗೆ ರೆಸ್ಪಾನ್ಸ್ ಮಾಡಿರಲ್ಲ, ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಅವರ ತಮ್ಮ ಅಂದರೆ ಅವ್ರ ಬ್ರದರ್ ಬಂದಮೇಲೆ ಅವ್ರ ಬ್ರದರೇ ಎಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಇದನ್ನು ನೋಡಿ, 10 ಗ್ರಾಮಲ್ಲಿ ಮಾಡಿರೋಂಥ ಬಳೆ. ಇದು ತುಂಬಾ ಒಳ್ಳೆ ಡಿಸೈನು. ಹಾಗೆ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಅಡಿಗೆ ಸರ ಅಂತ. ಅಡಿಗೆ ಸರದಲ್ಲಿ ನೀವು ಅಂದರೆ ಅಡಿಗೆ ಸರನೂ ಕೂಡ ಮಾಡಿಸ್ಕೋಬೋದು ಆ ಡಿಸೈನಲ್ಲಿ. ಹಾಗೆ ಇಯರಿಂಗ್ಸ್ ಕೂಡ ಮಾಡಿಸ್ಕೋಬೋದು, ಹಾಗೆ ಬಳೆನೂ ಕೂಡ ಮಾಡಿಸ್ಕೋಬೋದು ಅಂತ ನಾನು ಆಲ್ರೆಡಿ ಹಳೆ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಕೆಲವೊಬ್ಬರು ವೀಡಿಯೋ ನೋಡಿಲ್ಲ ಅಂದರೆ ನೋಡಿ. ಆ ಡಿಸೈನಲ್ಲೂ ಕೂಡ ಅವರು ಒಂದು ಬಳೆನ ಮಾಡಿದ್ದಾರೆ. ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಈ ಇದು ಎಷ್ಟು ಗ್ರಾಮಲ್ಲಿ ಆಗುತ್ತೆ
ಹಾಗೆ ಯಾವ ರೀತಿ ಬಾಳಿಕೆ ಬರುತ್ತೆ ಅದ್ರ ಬಗ್ಗೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.